ಅಮ್ಮ, ಅಜ್ಜಿ ಪರಿಸ್ಥಿತಿ ಹೀಗಿದೆ, ನಿನ್ನ ಆರೋಗ್ಯನೂ ಆಗಾಗ ಕೈ ಕೊಡ್ತಾ ಇರುತ್ತೆ. ಅದಕ್ಕೆ ನಮ್ಮ ಕಂಪನಿಯಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಮ್ಮ. ಅದು ರಿನ್ಯೂವಲ್ ಆಗಬೇಕು. ಆ ರಿನ್ಯೂವಲ್ ಆಗೋದಕ್ಕೆ ನೀನು ಸೈನ್ ಬೇಕಮ್ಮ. ಸರ್, ಅವರು ನಮ್ಮ ತಾತ ಗೋವಿಂದಯ್ಯ ಅಂತ. ಅವರಿಗೆ ಇಬ್ಬರು ಮಕ್ಕಳು, ಒಬ್ಬರು ನರಸಿಂಹಯ್ಯ ಅಂತ, ಇನ್ನೊಬ್ರು ಲಕ್ಷ್ಮಿ ಅಂತ. ಆ ಲಕ್ಷ್ಮಿ ಅನ್ನೋರು ನಮ್ಮ ತಾಯಿ. ಈ ಆಸ್ತಿ ಎಲ್ಲ ನಮ್ಮ ಮಾವಂದಲ್ಲ ಸರ್, ನಮ್ಮ ತಾತ ಸಂಪಾದನೆ ಮಾಡಿರೋದು. ಅದರಲ್ಲಿ ನಮ್ಮ ಅಮ್ಮಂಗೆ ಒಂದು ಅರ್ಧ ಪಾಲು ಸಿಗ್ಬೇಕಲ್ವಾ ಸರ್? ತಂದೆ ಆಸ್ತಿನಲ್ಲಿ ಅರ್ಧ ಭಾಗ ಹೆಣ್ಣು ಮಕ್ಕಳಿಗೆ ಬರಬೇಕು ಅಂತ ಕಾನೂನೇ ಇದೆಯಲ್ಲ. ಹಾಗಾದ್ರೆ ಬೇಗ ಡ್ರಾಫ್ಟ್ ರೆಡಿ ಮಾಡಿ ಸರ್. ಸರ್, ಪೋಸ್ಟ್. ಏನ್ರಿ ಅದು? ಯಾರೋ ಲೆಟ್ರ್ ಕಳ್ಸಿರಲ್ಲ ಅಂತ ನೋಡ್ತಾ ಇದ್ದೀನಿ. ಅಮ್ಮ, ಅಜ್ಜಿ ಪರಿಸ್ಥಿತಿ ಹೀಗಿದೆ, ನಿನ್ನ ಆರೋಗ್ಯನೂ ಆಗಾಗ ಕೈ ಕೊಡ್ತಾ ಇರುತ್ತೆ. ಅದಕ್ಕೆ ನಮ್ಮ ಕಂಪನಿಯಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಮ್ಮ. ಅದು ರಿನ್ಯೂವಲ್ ಆಗಬೇಕು. ಆ ರಿನ್ಯೂವಲ್ ಆಗೋದಕ್ಕೆ ನೀನು ಸೈನ್ ಬೇಕಮ್ಮ. ಸರ್, ಅವರು ನಮ್ಮ ತಾತ ಗೋವಿಂದಯ್ಯ ಅಂತ. ಅವರಿಗೆ ಇಬ್ಬರು ಮಕ್ಕಳು, ಒಬ್ಬರು ನರಸಿಂಹಯ್ಯ ಅಂತ, ಇನ್ನೊಬ್ರು ಲಕ್ಷ್ಮಿ ಅಂತ. ಆ ಲಕ್ಷ್ಮಿ ಅನ್ನೋರು ನಮ್ಮ ತಾಯಿ. ಈ ಆಸ್ತಿ ಎಲ್ಲ ನಮ್ಮ ಮಾವಂದಲ್ಲ ಸರ್, ನಮ್ಮ ತಾತ ಸಂಪಾದನೆ ಮಾಡಿರೋದು. ಅದರಲ್ಲಿ ನಮ್ಮ ಅಮ್ಮಂಗೆ ಒಂದು ಅರ್ಧ ಪಾಲು ಸಿಗ್ಬೇಕಲ್ವಾ ಸರ್? ತಂದೆ ಆಸ್ತಿನಲ್ಲಿ ಅರ್ಧ ಭಾಗ ಹೆಣ್ಣು ಮಕ್ಕಳಿಗೆ ಬರಬೇಕು ಅಂತ ಕಾನೂನೇ ಇದೆಯಲ್ಲ. ಹಾಗಾದ್ರೆ ಬೇಗ ಡ್ರಾಫ್ಟ್ ರೆಡಿ ಮಾಡಿ ಸರ್. ಸರ್, ಪೋಸ್ಟ್. ಏನ್ರಿ ಅದು? ಯಾರೋ ಲೆಟ್ರ್ ಕಳ್ಸಿರಲ್ಲ ಅಂತ ನೋಡ್ತಾ ಇದ್ದೀನಿ.